ನೋಡಿ ಸ್ನೇಹಿತರೆ, ಇವ್ರು ಇಟ್ಟಿದ್ದಾರೆ ಟ್ರೋಫಿ. ರೋಡ್ ತುಂಬಾ ಇವೇ ಕಾಣ್ತಾ ಇದಾವೆ. ಇನ್ನೊಂದು ನಾ ಸ್ಟಾರ್ಟಿಂಗ್ ಇವ್ರ ಮನೆಗೆ ಎಂಟ್ರಿ ಕೊಟ್ಟೆ ಸ್ನೇಹಿತರೆ, ಎಷ್ಟು ಒಳ್ಳೆ ಸೊಗಡು ಮುದ್ದ ಕಾಣ್ತಾ ಇತ್ತು ಅಂದ್ರೆ ರಚ್ಚುವಿನ ಒಂದು ಫೋಟೋವನ್ನ ಮನೆ ಮುಂದೆ ಇಟ್ಟಿದ್ದಾರೆ. ಅದ್ರ ನಂತರ ಒಳಗೆ ಹೋದ್ರೆ ಈಗ ನೋಡ್ತಾ ಇದಾರಲ್ಲ, ಇದೆಲ್ಲಾ ಟ್ರೋಫಿನೂ ಇವ್ರ ಮನೆಯಲ್ಲಿ ಶೋಕೇಸ್ ಅಲ್ಲಿ ಇಟ್ಟಿದ್ರು. ಎಲ್ಲಾ ಟ್ರೋಫಿಗಳಿಗೂ ಜಾಗನೇ ಸಾಲ್ತಾ ಇಲ್ಲ. ನಾನು ಹೇಳ್ದೆ ಸರ್, ನೀವು ಟ್ರೋಫಿಗೆ ಇನ್ನೊಂದು ಮನೆ ಕಟ್ಸ್ಬೇಕಾಗತ್ತೆ ಅಂತ ಹೇಳಿದೆ. ನಿಜವಾಗ್ಲು ಸರ್, ಮತ್ತೆ ಈ 33 ಬಹುಮಾನಗಳಲ್ಲಿ ಪ್ರಥಮ ಎಷ್ಟು ಗೆದ್ದಿದ್ರ? ಪ್ರಥಮ 13 ಬಹುಮಾನ ಹೊಡೆದಿದೆ. 13 ನೋಡಿ, ಪ್ರಥಮ ಬಹುಮಾನನೇ 13 ಗೆದ್ದಿದ್ದಾರೆ. ಇವ್ರು ಗೆದ್ದಂತ ಬಹುಮಾನಗಳಲ್ಲಿ ಪ್ರಥಮ ಬಹುಮಾನನೇ ಅತಿ ಹೆಚ್ಚಾಗಿ ಗೆದ್ದಿದ್ದಾರೆ ಸ್ನೇಹಿತರೆ. ಅದ್ರಲ್ಲಿ ಇನ್ನೊಂದು ವಿಷಯ ನೋಡಿ, 2 ಬೈಕ್ಗಳನ್ನ ತನ್ನ ಮುಡಿಗೇರಿಸಿಕೊಂಡಿದ್ದಾಳೆ ಈ ರಚ್ಚು. ಬೈಕ್ ಗೆಲ್ಲೋದೊಂದೇ ಸಾಧಾರಣದ ವಿಷಯ ಅಲ್ಲ ಸ್ನೇಹಿತರೆ. ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯಲ್ಲೇ ಬೈಕ್ ಗೆಲ್ಬೇಕು ಅಂತೇಳಿ ಇನ್ನೂ ಕೂಡ ಎಷ್ಟೋ ಜನ ಆಸೆಗಳನ್ನ ಒಂದೇ ಶತಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ. ಅಂತದ್ರಲ್ಲಿ ಈ ಕರುಗಳು ಬಂದು ಅದರಲ್ಲಿ ರೊಚ್ಚು ಬೈಕ್ಗಳನ್ನ ಬಹುಮಾನವನ್ನಾಗಿ ಪಡೆದಿದೆ. ಸ್ನೇಹಿತರೆ ನೋಡಿ, ನಿಮ್ಮೆಲ್ಲರಿಗೂ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ಗಾಡಿ ರೇಸಿನಲ್ಲಿ ಒಂದೇ ಒಂದು ಬಹುಮಾನ ಗೆದ್ರು ಸಾಕು ಅಂತೇಳಿ ಜನರು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದಿಂದ ಎತ್ತುಗಳನ್ನ ತಗೊಂಡ್ಬಂದು ಇಲ್ಲಿ ಬಹುಮಾನವನ್ನ ಗೆಲ್ತಾ ಇದ್ದಾರೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇತ್ತೀಚಿನ ದಿನಗಳಲ್ಲಿ ಗೊತ್ತಿರೋಂತ ಒಂದು ಸಾಮಾನ್ಯವಾದ ಸುದ್ದಿನೇ ಆಗಿದೆ ಸ್ನೇಹಿತರೆ. ಇನ್ನೊಂದು ಹೇಳ್ತೀನಿ ನೋಡಿ, ಈ ಒಂದು ಜನಸಾಮಾನ್ಯರ ನಡುವೆ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಬೆಣಕುಣಸೆ ಗ್ರಾಮದ ಓರ್ವ ರೈತ ಮಂಡ್ಯ ಜಿಲ್ಲೆಯಿಂದ 2 ಹೆಣ್ಗರುಗಳನ್ನ ತರ್ತಾರೆ. ಈ 2 ಹೆಣ್ಗರುಗಳಿಗೆ ಅಚ್ಚು ಮತ್ತೆ ರಚ್ಚು ಅಂತ ಹೇಳಿ ಹೆಸರಿಡ್ತಾರೆ ಸ್ನೇಹಿತರೆ. ನೋಡಿ, ಈ ಹೆಸರು ಇಡ್ತಾರಲ್ಲ, ಆ ಒಂದು ಅದೃಷ್ಟನ ಏನೋ ಸ್ನೇಹಿತರೆ. ನೋಡಿ, ಈ ರಚ್ಚು ಅನ್ನುವ ಒಂದು ಹಳ್ಳಿಕಾರ್ ತಳಿಯ ಹೆಣ್ಗರು 33 ಬಹುಮಾನಗಳನ್ನ ಇವರಿಗೆ ತಂದ್ಕೊಡುತ್ತೆ. 33 ಬಹುಮಾನ ಅಂದ್ರೆ ಸಾಮಾನ್ಯದ ವಿಷಯವೇ ಅಲ್ಲ ಸ್ನೇಹಿತರೆ. ಇದು ಇಷ್ಟೊಂದು ಬಹುಮಾನ ಗೆಲ್ಬೇಕು ಅಂದ್ರೆ ನಿಜವಾಗ್ಲೂ ತುಂಬಾ ಶ್ರಮ ಇರ್ಬೇಕು. ಆ ಒಂದು ರಾಸು ಕೂಡ ಅಷ್ಟೇ ಒಂದು ಬಲಿಷ್ಠವಾಗಿರ್ಬೇಕು. ನೋಡಿ, ಅದ್ರಲ್ಲೂ ಈ ಒಂದು ಹೆಣ್ಗರು ಇವತ್ತು ಇಷ್ಟೊಂದು ಬಹುಮಾನಗಳನ್ನ ಇವರಿಗೆ ತಂದ್ಕೊಟ್ಟಿದೆ. ತುಂಬಾ ಖುಷಿ ಆಗುತ್ತೆ. ನೋಡಿ, ಇವರು ಕೂಡ ತುಂಬಾ ಪ್ರೀತಿಯಿಂದ ಇದನ್ನ ಸಾಕಿದ್ದಾರೆ. ಇದರ ಬಹುಮಾನಕ್ಕೆ ನಿಜವಾಗ್ಲೂ ಯಾವತ್ತೂ ನಾವು ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ನಮ್ಮೂರಿನ ಒಂದು ಹೆಸರು ನಾನಾ ಜಿಲ್ಲೆಗಳಿಗೆ ಗೊತ್ತಿರಲಿಲ್ಲ. ನಮ್ಮ ಊರಿನ ಒಂದು ರಾಸು, ಒಂದು ರಚ್ಚು ಅನ್ನುವ ಈ ಒಂದು ಕರುವಿನಿಂದ ಬೆಣಕುಣಸೆ ಅನ್ನುವ ಒಂದು ಊರಿನ ಹೆಸರು ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಹೊಂದಿದೆ ಅಂತೇಳಿ ತುಂಬಾ ಖುಷಿಯಿಂದ ಇದರ ಮಾಲೀಕರು ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ರು ಸ್ನೇಹಿತರೆ. ಬನ್ನಿ, ಈ ಅಚ್ಚು ಮತ್ತೆ ರಚ್ಚು ಈ 2 ಹೆಣ್ಗರುಗಳ ಒಂದು ಸಂದರ್ಶನವನ್ನ ಈ ನಿಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ ನಲ್ಲಿ ಮಾಡಿ ತೋರಿಸ್ತೀವಿ ಸ್ನೇಹಿತರೆ. ದಯವಿಟ್ಟು ಈ ರಾಸುಗಳ ವಿಡಿಯೋವನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ, ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಮೊದಲಿಗೆ ಧನ್ಯವಾದಗಳು. ಇಂತ ಒಂದು ಚಾಂಪಿಯನ್ ರಾಸು ನಿಮ್ ಮನೆಯಲ್ಲಿ ಕಟ್ಟಿ ಇಷ್ಟೊಂದು ಬಹುಮಾನವನ್ನ ಗೆದ್ದಿದ್ರೆ ಇವತ್ತು ಗಾಡಿ ಸ್ಪರ್ಧೆಗೆ ಒಂದು ಇತಿಹಾಸವಾಗಿ ಉಳ್ಕೊಂಡಿದೆ. ಇವತ್ತು ತುಂಬಾ ಖುಷಿ ಆಗುತ್ತೆ. ಸರ್, ಈ ರಾಸುಗಳನ್ನ ನೀವು ಎಲ್ಲಿಂದ ತಂದಿದ್ದು? ಸರ್, ಮಂಡ್ಯದಿಂದ ತಂದಿದ್ದು ಸರ್. ಹೌದಾ? ಮಂಡ್ಯದಿಂದ ಹೊಸಳ್ಳಿ ಅಂತೇಳಿ ಮಂಡ್ಯ ಹತ್ರ. ಹೊಸಳ್ಳಿ ಅಲ್ಲಿಂದ ತಂದಿದ್ದು. ಓಕೆ ಸರ್, ಮೊದಲಿಗೆ ನಿಮ್ಮ ಹೆಸರು, ನಿಮ್ಮ ಒಂದು ಗ್ರಾಮದ ಹೆಸರು ಪರಿಚಯ ಮಾಡ್ಕೊಡಿ. ಸರ್, ನಮ್ ಚಿಕ್ಕಮಗಳೂರು ಡಿಸ್ಟಿಕ್ ಅಜ್ಜಂಪುರ ತಾಲೂಕು ಬೆಣಕುಣಸೆ. ಓಕೆ ಸರ್, ಈ ರಾಸುಗಳನ್ನ ತಂದ್ಮೇಲೆ ಏನಂತ ಹೆಸರಿಡ್ಬೇಕು ಅಂತ ನೀವು ಡಿಸೈಡ್ ಮಾಡಿದ್ರಿ? ಸರ್, ಇಲ್ಲಿ ಅಲ್ಲಿಂದ ಎತ್ತರಕ್ಕೆ ಹೋದಾಗ ಒಂದ್ 3 ಜನ ಹೋಯ್ತು. ನಾನು, ನಮ್ಮ ಅತ್ತೆ ಮಗ ಒಬ್ಬ, ಆಮೇಲೆ ಬಿರ್ನಳ್ಳಿ ಮದಣ್ಣ ಅಂತೇಳಿ ಅವರೆಲ್ಲ ಗಾಡಿಯಲ್ಲಿ ಒಂದು ರೇಸ್ ನೋಡಕ್ ಹೋಯ್ದೆ. ಅಲ್ಲಿ ಕುತ್ಕೊಂಡ್ ನೋಡ್ತಾ ಇದ್ದೆ. ನಾನು ಬಾಡಿಗೆ ಹೋಯ್ದೆ. ಬಾಡಿಗೆ ಹೋಗಿ ಒಂದು ರೇಸ್ ಅಲ್ಲಿ ಬಸಾಪುರ ಅಂತೇಳಿ ಅಲ್ಲಿ ರೇಸ್ ನೋಡಕ್ ಹೋಯ್ದೆ. ಅಲ್ಲಿ ಹೋದಾಗ ನಾನು ಒಂದ್ ಕಟ್ಬೇಕಾಯ್ತಲ್ಲ, ನಾನು ಕಟ್ಬೇಕಲ್ಲ ಅಂತ ಹುಮ್ಮಸ್ ಬಂತು. ಅಲ್ಲಿಂದಲೇ ಬಾಡಿಗೆ ದುಡ್ಡು ತಗೊಂಡು ಅಲ್ಲಿಂದಲೇ ಮಂಡ್ಯಕ್ಕೆ ಹೋಗ್ತೀವಿ. ನೈಟ್ ಒಂದ್ ನೈಟೆ ಬರಬೇಕಾರೆ ಆ ಕಡೆ ಕುತ್ಕೊಂಡ್ ಬರಬೇಕಾರೆ ಎತ್ತು ಏನ್ ಹೆಸರಿಡ ಆ ಕಡೆಯಿಂದ ತಗೊಂಡ್ ಬರ್ತಾ ಇದೀವಿ. ಎತ್ತಿಗೆ ಏನ್ ಹೆಸರಿಡ್ಬೇಕು ಅಂತ ಕೇಳಿದೆ ಅವ್ರನ್ನೇ. ಈ ತರ ಇಡೋಣ ಅಂತ ಮದಣ್ಣ ಅಂತೇಳಿ ಬಿರ್ನಳ್ಳಿ ಅಚ್ಚು ರಚ್ಚು ಅಂತಲೇ ಇಡೋಣ ಅಂತಂದ್ರ. ಸರಿ ಆಯ್ತು ಅಂತೇಳಿ ಅಚ್ಚು ರಚ್ಚು ಅಂತೇಳಿ ಇಡ್ತೀವಿ. ಸರ್, ಆ ಹೆಸರು ನಿಮಗೆ ಎಂತ ಒಳ್ಳೆ ಒಂದು ಅದೃಷ್ಟ ತಂದು ಕೊಟ್ಟಿದೆ ಅಲ್ವಾ? ಸರ್, ಅಚ್ಚು ಇವತ್ತು ಎಷ್ಟು ಬಹುಮಾನ ಗೆದ್ದಿದೆ? ರಚ್ಚು ಎಷ್ಟು ಗೆದ್ದಿದೆ? ರಚ್ಚು 33 ಹೊಡೆದಿದೆ. ಅಚ್ಚು 1 ಹೊಡೆದಿದೆ. 1. ಓಕೆ, ನೋಡಿ ಸ್ನೇಹಿತರೆ, 33 ಬಹುಮಾನಗಳ ಸರದಾರಿಣಿ ರಚ್ಚು, 1 ಬಹುಮಾನಗಳ ಸರದಾರಿಣಿ ರಚ್ಚು. ಯಾಕಂದ್ರೆ ರಚ್ಚು ರೇಸಲ್ಲಿ ಚೆನ್ನಾಗಿ ಓಡ್ತಾ ಇರೋದ್ರಿಂದ ಅಚ್ಚುವಿಗೆ ಒಂದು ರೆಸ್ಟ್ ಕೊಟ್ಟಿದ್ದಾರೆ. ರಚ್ಚುವಿನಲ್ಲೇ ಸಾಕು ನಾವು ಬಹುಮಾನ ಗೆಲ್ಲನ ಅಂತಲ್ವಾ? ಹೌದು ಸರ್, ಮತ್ತೆ ಈ 33 ಬಹುಮಾನಗಳಲ್ಲಿ ಪ್ರಥಮ ಎಷ್ಟು ಗೆದ್ದಿದ್ರ?
ಪ್ರಥಮ 13 ಬಹುಮಾನ ಹೊಡೆದಿದೆ. 13? ಪ್ರಥಮ 13 ಹೊಡೆದಿದೆ. ಓಕೆ ಸರ್, ದ್ವಿತೀಯ ತೃತೀಯ ಅಲ್ಲ? ಅವು 6, 5 ಹ್ಮ್. ಇದೆ, ಲೆಕ್ಕ ಇಲ್ಲ. ಹೌದಾ? ನೋಡಿ, ಪ್ರಥಮ ಬಹುಮಾನನೇ 13 ಗೆದ್ದಿದ್ದಾರೆ. ಇವ್ರು ಗೆದ್ದಂತ ಬಹುಮಾನಗಳಲ್ಲಿ ಪ್ರಥಮ ಬಹುಮಾನನೇ ಅತಿ ಹೆಚ್ಚಾಗಿ ಗೆದ್ದಿದ್ದಾರೆ ಸ್ನೇಹಿತರೆ. ಅದ್ರಲ್ಲಿ ಇನ್ನೊಂದು ವಿಷಯ ನೋಡಿ, 2 ಬೈಕ್ಗಳನ್ನ ತನ್ನ ಮುಡಿಗೇರಿಸಿಕೊಂಡಿದ್ದಾಳೆ ಈ ರಚ್ಚು. ಬೈಕ್ ಗೆಲ್ಲೋದೊಂದೇ ಸಾಧಾರಣದ ವಿಷಯ ಅಲ್ಲ ಸ್ನೇಹಿತರೆ. ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯಲ್ಲೇ ಬೈಕ್ ಗೆಲ್ಬೇಕು ಅಂತೇಳಿ ಇನ್ನೂ ಕೂಡ ಎಷ್ಟೋ ಜನ ಆಸೆಗಳನ್ನ ಒಂದೇ ಶತಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ. ಅಂತದ್ರಲ್ಲಿ ಈ ಕರುಗಳು ಬಂದು ಅದರಲ್ಲಿ ರೊಚ್ಚು 2 ಬಹುಮಾನಗಳನ್ನ ಬೈಕ್ಗಳನ್ನ ಬಹುಮಾನವನ್ನಾಗಿ ಪಡೆದಿದೆ. ಒಂದು ಬೈಕ್ ನೀವೇನ್ ನೋಡ್ತಾ ಇರ್ಬೋದು ಇಲ್ಲಿದೆ, ಇನ್ನೊಂದು ಇದ್ರ ಜೊತೆ ಓಡಿರೋ ಇನ್ನೊಂದು ರಾಸುವಿನ ಮಾಲೀಕರು ತಗೊಂಡೋಗಿದಾರಂತೆ. ಸರ್, ಟ್ರೋಫಿ ಎಲ್ಲ ಇದಾವೋ, ಎಣ್ಣೆ ಉಳ್ದವೆಲ್ಲ ಎಲ್ಲೆಲ್ಲಿದಾವೆ? ಸೊ ನಮ್ಮ ಡ್ರೈವರ್ ಪುನಿ ಹಾ. ಅವನ ಹತ್ರ ಅಲ್ಲೂ ಇದೆ, 10 ತಾಂದೋ ಇದ್ದಾನೆ. ಹಾ. ಆಮೇಲೆ ನಮ್ ಸ್ನೇಹಿತರು ತಾಂದೋ ಇದ್ದಾರೆ, ಆಮೇಲೆ ಮಗ್ಲೆತ್ನೇರು ತಾಂದೋ ಇದ್ದಾರೆ. ಓಕೆ ಓಕೆ. ಅಂದ್ರೆ ಟ್ರೋಫಿಗಳು ಯಾವ್ದು ನಿಮ್ ಜೊತೆ ಇಲ್ಲ, ಇವತ್ತು ಕಮ್ಮಿನೇ ಇರೋದು? ಕಮ್ಮಿ 24 ಏನೋ ಇದೆ ಅಷ್ಟೇ ಇಲ್ಲಿ. ಓಕೆ, ನೋಡಿ ಸ್ನೇಹಿತರೆ, ಇವ್ರು ಇಟ್ಟಿದ್ದಾರೆ ಟ್ರೋಫಿ. ರೋಡ್ ತುಂಬಾ ಇವೇ ಕಾಣ್ತಾ ಇದಾವೆ. ಇನ್ನೊಂದು, ನಾ ಸ್ಟಾರ್ಟಿಂಗ್ ಇವ್ರ ಮನೆಗೆ ಎಂಟ್ರಿ ಕೊಟ್ಟೆ ಸ್ನೇಹಿತರೆ. ಎಷ್ಟು ಹಳ್ಳಿ ಸೊಗಡು ಮುದ್ದ ಕಾಣ್ತಾ ಇತ್ತು ಅಂದ್ರೆ, ರಚ್ಚುವಿನ ಒಂದು ಫೋಟೋವನ್ನ ಮನೆ ಮುಂದೆ ಇಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅದ್ರ ನಂತರ ಒಳಗೋದ್ರೆ ಈಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲಾ ಟ್ರೋಫಿನೂ ಇವ್ರ ಮನೆಯಲ್ಲಿ ಶೋಕೇಸ್ ಅಲ್ಲಿ ಇಟ್ಟಿದ್ರು. ಎಲ್ಲಾ ಟ್ರೋಫಿಗಳಿಗೂ ಜಾಗನೇ ಸಾಲ್ತಾ ಇಲ್ಲ. ನಾನು ಹೇಳ್ದೆ, ಸರ್ ನೀವು ಟ್ರೋಫಿಗೆ ಇನ್ನೊಂದು ಮನೆ ಕಟ್ಸ್ಬೇಕಾಗತ್ತೆ ಅಂತ ಹೇಳಿದೆ. ನಿಜವಾಗ್ಲು ಅದು ಒಂದ್ ತಮಾಷೆ ಮಾತಾಗಿರ್ಬೋದು, ಆದ್ರೆ ಅದು ಸೀರಿಯಸ್ ಆಗಿ ತಗೊಳ್ಳೇಬೇಕಾಗತ್ತೆ ಅವ್ರು. ಯಾಕಂದ್ರೆ ಇದೇ ರೀತಿ ಇರೋ ಬಹುಮಾನವನ್ನ ಗೆಲ್ತಾ ಇದೆ ಇದು ರಾಸು. ಟ್ರೋಫಿ ಇಡಕ್ ಜಾಗನೇ ಆಗ್ತಿಲ್ಲ ಅಂದಾಗ ಮನೆ ಕಟ್ಲೇಬೇಕಾಗತ್ತೆ. ಇನ್ನೊಂದು ಅಷ್ಟೊಂದು ಬಹುಮಾನವನ್ನ ಗೆದ್ದಿದೆ ನೋಡಿ. ಒಬ್ಬೊಬ್ರು ಆಸೆ ಇರುತ್ತೆ, ನಾವು ಅಟ್ಲೀಸ್ಟ್ ಇಂಥದ್ ಒಂದೇ ಒಂದು ಟ್ರೋಫಿಯನ್ನ ಗೆದ್ರು ಸಾಕಲ್ಲಪ್ಪ ಅಂತೇಳಿ. ಅಂತದ್ರಲ್ಲಿ ಇವರು ಟ್ರೋಫಿಗಳಿಗೆ ಒಂದು ಕೊರತೆನೇ ಇಲ್ಲ ಇವರಿಗೆ. ಅಷ್ಟೊಂದು ಬಹುಮಾನಗಳನ್ನ ಗೆದ್ದಿದೆ ಈ ರಾಸು. ಇದನ್ನ ತುಂಬಾ ಜನ ರೈತರು ನೋಡ್ತಾ ಇರ್ತಾರೆ, ಎತ್ತುಗಳಲ್ಲೇ ಬಹುಮಾನ ಗೆಲ್ಲಕ್ ಆಗ್ತಿಲ್ಲ ಅಂತರದ್ರಲ್ಲಿ ನೀವು ಹಸುಗಳಲ್ಲಿ ಬಹುಮಾನ ಗೆಲ್ತೀರಾ ಅಂದ್ರೆ ಇದನ್ನ ಯಾವ ತರ ಸಾಕ್ತಿರ್ಬೋದು ಇವರು ಅನ್ನೋ ಒಂದು ಡೌಟ್ ಇರುತ್ತೆ ಅವ್ರಿಗೆ. ದಯವಿಟ್ಟು ಆ ಡೌಟ್ ಅನ್ನ ಕ್ಲಿಯರ್ ಮಾಡಿ. ಸೊ ನಾರ್ಮಲ್ ಏನ್ ರೈತರು ಯಾವ ತರ ಸಾಕ್ತಾರೋ ಅದೇ ತರನೇ ಸಾಕ್ತಿರೋದು, ಬೇರೆ ಏನು ಇಲ್ಲ. ಏನನ್ನು ಫುಡ್ ಕೊಡ್ತಾ ಇದೀರಾ? ರವೆ ಬೂಸ, ಹಿಂಡಿ ಇವೆರಡು ಹೌದಾ? ಬಿಟ್ರೆ ನಾವೇನು ಆಗ್ತಾ ಇಲ್ಲ. ಒಬ್ಬೊಬ್ರು ಹೇಳ್ತಾರೆ ಹಾಲು ಹಾಕ್ಬೇಕು, ಮೊಟ್ಟೆ ಹಾಕ್ಬೇಕು ಅಂತ. ನಾವ್ ಯಾವ ತರದ್ದು ಇಲ್ಲ. ಇವತ್ 33 ಪೇಜ್ ಹೊಡೆದಿರೋದು ಬರೇ ರವೆ ಬೂಸ ಹಿಂಡಿಯಲ್ಲೇ. ಬೆನ್ಕುಂಶದ ಕೃಷ್ಣ ಅಂತಿದೆ. ಕೃಷ್ಣ ಅಂತೇಳಿ ಅದನ್ನ 120 ಹಾಕ್ತಿವಿ ಅವತ್ತು. ಅಲ್ಲಿ ಫಸ್ಟ್ನೇ ಪಿಚ್ ಅಲ್ಲಿ ಸೋಲ್ತಿವಿ, ಡ್ರೈವರ್ ಮೋಸದಿಂದ ಸೋಲ್ತಿವಿ ಫಸ್ಟ್ನೇ ರೌಂಡ್ ಅಲ್ಲಿ. ರೀ ಎಂಟ್ರಿ ಸಿಗುತ್ತೆ. ರೀ ಎಂಟ್ರಿ ಸಿಕ್ಕಿದಾಗ ಅವೇ ಮತ್ತೆ ಕೂರ್ತೀವಿ, ಅವನ್ನೇ ಪೇರ್ ಕೂರಿಸ್ತೀವಿ, ಕೃಷ್ಣ ರಚನೆ ಕೂರಿಸ್ತೀವಿ. ಅವ ಡ್ರೈವರ್ ಸಮಸ್ಯೆ ಇರುತ್ತೆ, ಮೋಸ ಮಾಡೋದು ಇದ್ ಮಾಡ್ತಿರ್ತಾರೆ. ಪುನಿ ಅಲ್ಲಿ ಕೂರ್ತಿರ್ತಾನೆ, ಗಾಡಿಯ ಓಡತಕ್ಕೆ ಕೂತಿರ್ತಾನೆ. ನಾವು ಹೊಡಿತೀಯನಪ್ಪ ಅಂತ ಕೇಳ್ತೀನಿ ನಾನೇ ಹೋಗಿ, ಅಣ್ಣ ಹೊಡಿತೀನಿ ಅಂತಾನೆ. ಸರಿ ಆಯ್ತು, ಬಂದ್ ಕೊನೆ ತನಕ ಹತ್ಬೇಕು ಅಂತ. ಸರಿ ಆಯ್ತು ಕಾಣ ಅಂತೆ. ಅವತ್ತು ಹತ್ತಿದಾನು, ಇವತ್ತಿನವರೆಗೂ ಇಳಿಸಿಲ್ಲ ನಾವು. 33 ಪೇಜ್ ಹೊಡಿಯೋಕೆ ಕಾರಣ ಪುನಿ. ಅವರ ಒಂದು ನೋಡಿ ಪ್ರಾಮಾಣಿಕತೆಯಿಂದ ಎಷ್ಟೊಂದು ಬಹುಮಾನ ಗೆದ್ದಿದ್ದಾರೆ. ಓಕೆ, ನೋಡಿ ಸ್ನೇಹಿತರೆ, ಡ್ರೈವರ್ಗಳು ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಗಾಡಿ ಸ್ಪರ್ಧೆಯಲ್ಲಿ. ಕ್ಷಣ ಮಾತ್ರದಲ್ಲಿ ಅವರು ಸ್ವಲ್ಪ ಯಾಮರಿದ್ರು ಬಹುಮಾನ ಗೆಲ್ಲಕ್ ಸಾಧ್ಯವೇ ಇಲ್ಲ. 33 ಕಡೆ ಬಹುಮಾನ ಗೆಲ್ಲಕ್ಕೂ ಕೂಡ ಅವರೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇವ್ರಿಗೆ ತುಂಬಾ ಒಳ್ಳೆ ಡ್ರೈವರ್ ಸಿಕ್ಕಿರೋದ್ರಿಂದನೇ ಇವತ್ತು ಇಷ್ಟೊಂದು ಬಹುಮಾನವನ್ನ ಗೆಲ್ತಾ ಇದ್ದಾರೆ. ಸರ್, ಮತ್ತೆ ಇನ್ನೊಂದು ವಿಷಯ, ನಿಮ್ಮ ಒಂದು ಸಹಪಾಠಿಗಳ ಸಹಕಾರದಿಂದ, ಯಾಕಂದ್ರೆ ಗಾಡಿ ಸ್ಪರ್ಧೆ ಅಂದ್ರೆ ಯಾರೋ ಒಬ್ಬರಿಂದನೂ ಸಾಧ್ಯ ಇಲ್ಲ. ಇದು ಸುಮಾರು ಒಂದು 10 ಹುಡುಗರುಗಳು ನಿಮ್ ಜೊತೆಲಿ ಇದ್ರೇನೆ ಇದ್ರ ಒಂದು ಸಕ್ಸಸ್ ಸಿಗೋದು ನಿಮ್ಗೆ. ಸಕ್ಸಸ್ ಅದು ಏನಪ್ಪ ಅಂದ್ರೆ, ನಮಗೆ ಸ್ನೇಹಿತರು ಕಡೂರು ಹುಡುಗ್ರೆ ಬೆಂಬಲ ಜಾಸ್ತಿ. ಕಡೂರು ಗೌತ ಆಗ್ಲಿ, ತನು ಆಗ್ಲಿ, ಚರಣ್ ಎಲ್ಲ ಎಲ್ಲ ಅವರಿಂದನೇ ನೀವ್ ಇಷ್ಟೆಲ್ಲ ಹೆಸರು ಮಾಡಕ್ ಅವರಿಂದಲೇ. ಎಲ್ಲೇ ಆಗ್ಲಿ, ಅಣ್ಣ ಹೋಗೋದು ಎಷ್ಟೊತ್ತಿಗೆ ಹೋಗೋದು, ಅವರೇ ಫೋನ್ ಮಾಡಿ, ಅಣ್ಣ ನಾಳೆ ರೇಸ್ ಐತಣ್ಣ, ಎಷ್ಟೊತ್ತಿಗೆ ಹೋಗೋದಣ್ಣ, ಎಷ್ಟೊತ್ತಿಗೆ ತುಂಬತಿ ಅಣ್ಣ, ಇಲ್ಲಿಗೆ ಎಷ್ಟೊತ್ತಿಗೆ ಬರ್ತಿ ಅಣ್ಣ. ಅವ್ರದೇ ಎಲ್ಲ ಮುಂದೆ ಎಲ್ಲ ನಂದೇನಪ್ಪ ದನ ಹಾಕ್ಯಂಡ್ ಹೋಗೋದಷ್ಟೇ. ಅವರೇ ಹಿಡ್ಕೊಂಡು ಊಡೋದೇ ಆಗ್ಲಿ, ಬಿಡೋದೇ ಆಗ್ಲಿ ಎಲ್ಲ ಅವ್ರದೇ. ನಂದೇನಿಲ್ಲ, ದನ ಹಾಕ್ಯಂಡ್ ಹೋಗೋದಷ್ಟೇ. ಖಂಡಿತ ಜನಗಳ ಪಾತ್ರ ತುಂಬಾ ಮುಖ್ಯವಾದದ್ದು. ಸ್ನೇಹಿತರೆ, ಇನ್ನೊಂದು ನೋಡಿ, ರಚ್ಚು ಹಾಲು ಹಲ್ಲಿನ ಕರು ಮತ್ತೆ 2 ಹಲ್ಲಿನ ಕರು ಇದ್ದಾಗ 33 ಬಹುಮಾನವನ್ನ ಗೆದ್ದಿದೆ. ನೋಡಿ, ನಾನ್ ನಿಮಗೆ ಹಳೆ ವಿಡಿಯೋಗಳೆಲ್ಲ ತೋರಿಸಿದೀನಿ. 999 ಶತ್ರು ಅಂತ, ಅದು ಕೂಡ ಚಾಂಪಿಯನ್ ರಾಸು. ವಿರಾಟ್ ಅಂತ ವಿಡಿಯೋ ಮಾಡಿದ್ದೆ, ಅದು ಕೂಡ ಚಾಂಪಿಯನ್ ರಾಸು. ಅದ ನಂತರ ಸ್ನೇಹಿತರೆ, ಚಾಂಪಿಯನ್ ಒಂದು ಹಳ್ಳಿಕಾರ ತಳಿಯ ಹೆಣ್ಗರು ಅಂದ್ರೆ ಇದು ಒಂದು ಮೊದಲ ಸ್ಥಾನವನ್ನ ತೋರಿಸುತ್ತೆ ಸ್ನೇಹಿತರೆ. 33 ಬಹುಮಾನವನ್ನ ಗೆದ್ದು ಆ ಗಂಡು ಎತ್ತುಗಳ ಸರಿಸಮನಾಗಿ ಓಡಿ ಇವತ್ತಿಷ್ಟು ಬಹುಮಾನವನ್ನ ಗೆದ್ದಿದೆ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಷಯ, ಇದು 2 ಹಲ್ಲಿನಿಂದ ಈಗ 4 ಹಲ್ಲಿ ಬಿದ್ದಿದೆ. ಸುಮಾರು 1 ತಿಂಗಳಾಗಿದೆ. ಇದು 2 ಹಲ್ಲು ಮತ್ತೆ ಹಾಲು ಹಲ್ಲಿನ ಒಂದು ಗಾಡಿ ಸ್ಪರ್ಧೆಗೆ ನಿವೃತ್ತಿ ಹೊಂದಿದೆ. ಆ ನಿವೃತ್ತಿ ಹೊಂದಿದ ಒಂದು ಸಮಯದಲ್ಲಿ 33 ಬಹುಮಾನಗಳನ್ನ ತನ್ನದಾಗಿಸಿಕೊಂಡಿದೆ. ಇನ್ ಮುಂದೆ ಯಾವ ತರ ರೇಸ್ ಆಡ್ತಾರೆ ಅಂತ ಮಾಲೀಕರಿಂದ ತಿಳಿಸ್ತೀನಿ. ಸರ್, ಈಗ ಇನ್ ಮುಂದೆ ಯಾವ ತರ ರೇಸ್ ಆಡ್ಬೇಕು ಅಂತಿದ್ದೀರಾ? ಇನ್ ಮುಂದೆ ಲೋಕಲ್ ರೇಸ್, ಬೇಸದ ರೇಸ್ ಅಂತ ಹೇಳಿದೆ, ಅದ್ ಆಡ್ಬೇಕು ಅಂತ ಆಸೆ ಇದೆ. ಆಡ್ತೀವಿ. ಅದೇ ಕೃಷ್ಣ ಗೋಲ್ಡನ್ ಪೇರ್ ಹಾಕ್ತಿವಿ, ಹೊಡಿಲೇಬೇಕು ಅಂತ ಇದೆ. ಹಾಕ್ತಿವಿ, ಹೊಡೆದೇ ಹೊಡಿತೀವಿ ಅಂತ ಕಾನ್ಫಿಡೆನ್ಸ್ ಇದೆ.
ಖಂಡಿತ ಸರ್, ಇನ್ ಮುಂದೆ ಬೇಸಾಯದ ರೇಸ್ ಎಲ್ಲ ಆಡ್ಲಿ, ಯಾಕಂದ್ರೆ ಅದು ತುಂಬಾ ಟ್ರೆಂಡಿಂಗ್ ಅಲ್ದಿರೋ ರೇಸು. ಸ್ನೇಹಿತರೆ, ಇನ್ನೊಂದು ಇವ್ರು ಹೇಳ್ತಾ ಇದ್ರು, ಸರ್ ನಮಗೆ ಸ್ಟಾರ್ಟಿಂಗ್ ಒಬ್ರು ಕೂಡ ಎತ್ ಕೊಟ್ಟಿರ್ಲಿಲ್ಲ, ಅಂದ್ರೆ ನಾವು ಎತ್ತಗಂಬಂದು ಜೋಡಿ ಸಿಕ್ತಲ್ಲ ಏನಪ್ಪಾ ಮಾಡೋದು ಅಂತ ತುಂಬಾ ಟೈಮ್ ಅನ್ನ ಕಳೆದಿದೀವಿ. ಆದ್ರೆ ನಮ್ಮೂರಿನ ಒಂದು ಕೃಷ್ಣ ಅಂತ ಒಂದು ರಾಸು ಇದೆ, ಅವ್ರಿಗೂ ಕೂಡ ಎತ್ ಸಿಗ್ತಾ ಇರಲಿಲ್ಲ. ಒಂದು ಆಂಜನೇಯ ಸ್ವಾಮಿ ದೇವರ ಒಂದು ಆಶೀರ್ವಾದದಿಂದ ನಾವು ಪೇರ್ ಮಾಡಿದ್ವಿ. ಆ ಪೇರು ಪ್ರಥಮವಾಗಿ ಒಂದು ಬಹುಮಾನವನ್ನ ತಂದ್ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ಯಾವ ರಾಸು ಜೊತೆ ಜೋಡಿ ಮಾಡಿದಿರ ನೀವು? ಹಾಲಲ್ಲಿ ವಿರಾಟ್ ಅಂತ ಹೇಳಿ ಕುಂಟಿ ಮಾಡೋದು, ಹ್ಮ್. ಅದ್ರ ಜೊತೆಲ್ಲೂ ಆಡಿದೆ. ಹ್ಮ್. ಆಮೇಲೆ ಜಿಂಕೆ ಅಂತೇಳಿ ಮಂಡ್ಯ ಸುತ್ತಿಂದ, ಅದು ಹೆಣ್ಣು ಹಸು. ಹ್ಮ್. ಅದು ನಮ್ದು ಹಾಲಲ್ಲಿ ಇತ್ತು, ಅದು ಎರಡಲ್ಲೂ. Okay. ಅವು ಬಂದು ಅಂದ್ರೆ ಬಾರಿ ಹ್ಮ್. ಟ್ರ್ಯಾಕ್ ಒಳಗ ಅವೆರಡು ಬಂತು ಅಂದ್ರೆ ಇವರೇ ಫಸ್ಟ್ ಇವತ್ತು ಇವರೇ ಹೊಡೆಯೋದು. ಮಂಡ್ಯ ಸುತ್ತಾಗೆ ಬೆಡ್ಡಿಂಗ್ ಎಲ್ಲ ಆಡೋರು ಸಾಗರ ಕೊಪ್ಪಳು ಸಾಗರಣ್ಣ ಅಂತ ಹೇಳಿ. ಜಿಂಕೆ ರಚ್ಚು ಹಾಕಿರ್ತೀವಿ ಫಸ್ಟ್ನೇ ಪಿಚ್ ಅಲ್ಲಿ ಮಂಡ್ಯ ಸುತ್ತಲ್ಲಿ 15,000 ರೂಪಾಯಿ ಬೆಡ್ಡಿಂಗ್ ಆಡಿರ್ತಾರೆ. ನಿಮ್ ಎತ್ತಿನ ಮೇಲೆ ಎಷ್ಟು ನಂಬಿಕೆ ಅವರಿಗೆ? ನಮ್ಮ ಎತ್ತಿನ ಮೇಲೆ ಜಿಂಕೆ ರಚ್ಚು ಅಂತ ಹೇಳಿ 15,000 ರೂಪಾಯಿ ಬೆಡ್ಡಿಂಗ್ ಆಡಿರ್ತಾರೆ. ನಮಗೆ ಗೊತ್ತಿರಲ್ಲ. ಅಲ್ಲ, ಇನ್ನೊಂದ್ ಸ್ನೇಹಿತರು ನೋಡಿ, ಜಿಂಕೆ ಅನ್ನೋದು ಹೆಣ್ಗರು, ಇದು ಹೆಣ್ಗರು. ಹೆಣ್ಗರುಗಳು ಎರಡೂ ಕೂಡ ಓಡಿ ಗಂಡ್ಗರುಗಳನ್ನ ಸೋಲ್ಸಿ ಪ್ರಥಮ ಬಹುಮಾನವನ್ನ ಗೆಲ್ತವೆ ಅಂದ್ರೆ ನಿಜವಾಗ್ಲೂ ಅದ್ ಯಾವ ಶಕ್ತಿ ಇವುಗಳಿಗೆ ಸಪೋರ್ಟ್ ಮಾಡ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನಮಗ್ ಗೊತ್ತೇ ಇರಲ್ಲ ಈ ತರ ಹೋಗುತ್ತೆ ಅಂತೇಳಿ, ಗೊತ್ತೇ ಇರಲ್ಲ. ಆಮೇಲೆ ನಮಗ್ ಕೊಡ್ಲಿದ್ದಾರಲ್ಲ, ಆಮೇಲೆ ನನಗೊಂದ್ ಪಿಚ್ ಕೊಡು ನನಗೊಂದ್ ಪಿಚ್ ಅಂತೆಲ್ಲ ಕೇಳೋರ. ನಾವ್ ಅವ್ರು ಕೊಟ್ಟಿರಲ್ಲ, ನಾವೆಲ್ಲರಿಗೂ ಕೊಟ್ಟಿವಿ. ಖಂಡಿತ ಅದು ನಿಮ್ ಒಳ್ಳೆತನವನ್ನು ತೋರ್ಸುತ್ತೆ. ಹಾ, ಒಟ್ಟು ಹೊಸ ದನಿಗೆಲ್ಲ ಹಾಕಿ ಕೊಟ್ಟು ಪ್ರೈಸ್ ಮಾಡ್ಕೊಂಡ್ ಕೊಟ್ಟಿದ್ದೆ ರಚ್ಚು. ಭದ್ರಾವತಿಗೆ ಹೋಯ್ತು. ಭದ್ರಾವತಿಯಲ್ಲಿ ಬೈಕ್ ಹೊಡಿತೀವಿ ಫಸ್ಟ್ ಪ್ರೈಸ್ ಅಲ್ಲಿ. ಅಲ್ಲಿ ಸುಮಾರು ಬಹಳ ಗೂಳಿಗಳೆಲ್ಲ ಬಂದಿರ್ತವೆ. ಅದ್ರ ಜೊತೆಲಿ ನಾವು ಹೊಡಿತೀವ, ಬೈಕ್ ಹೊಡಿಲೇಬೇಕು ಅಂತ ಹೇಳಿ ಸುಮ್ಕೊತಿರ್ತೀವಿ. ಅಲ್ಲಿ ಕುಳ್ಳಿ ಅಂತೇಳಿ ಕಡೂರ್ ಹತ್ರ ಅದನ್ನ ನಮ್ಮ ಡ್ರೈವರ್ ಪುನಿ ಅವರು ಅದೇ ಫಸ್ಟ್ನೇ ಪಿಚ್ ಅವನೇ ಮಾಡಿರ್ತಾನೆ ಕರಾದ. ಅಣ್ಣ ಕುಳ್ಳಿ ಅಂತೇಳಿ ಯಾವ ಸಿಗ್ತಾ ಇಲ್ಲ, ಇದನ್ನೇ ಮಾಡ್ತೀನಿ ಅಂತೇಳಿ. ಸರಿ ಆಯ್ತು, ನೀನ್ ಯಾವ್ದನಾರ ಮಾಡ್ಕೊಳಪ್ಪ, ಹಾಕ್ಕೊಂಡ್ ಬರ್ತೀನಿ ಅಂತ ಹಾಕ್ಯಂದ್ ಮಾಡ್ಕೊಂಡು ಅಲ್ಲಿ ಫಸ್ಟ್ ಬೈಕ್ ಹೊಡಿತೀವಿ ಅಲ್ಲಿ. ನೋಡಿ ಸ್ನೇಹಿತರೆ, ಸುಮಾರು ಕಡೆ ಓಡಿ ಬಹುಮಾನವನ್ನ ಗೆದ್ದಿದ್ದಾರೆ. ಇವ್ರು ಹೇಳ್ತಾ ಇದ್ರು, ಸರ್ ಒಂದೊಂದು ಬಹುಮಾನ ಗೆಲ್ಬೇಕಂದ್ರೆ 7 ಅಖಾಡ ಓಡ್ಬೇಕಂದ್ರೆ 7 ರೌಂಡ್ 8 ರೌಂಡ್, ಕೆಲವೊಂದ್ ಕಡೆ 10 ರೌಂಡ್ ಕೂಡ ಹೊಡೆದಿದೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ಎತ್ತುಗಳ ಸಂಖ್ಯೆ ಜಾಸ್ತಿ ಆದಷ್ಟು ರೌಂಡ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅಷ್ಟೊಂದು ರೌಂಡ್ ಅನ್ನ ಓಡಿ ಇವತ್ತಿಷ್ಟು ಬಹುಮಾನವನ್ನ ಗೆದ್ದಿದೆ. ಬನ್ನಿ ಸ್ನೇಹಿತರೆ, ಅದರ ಒಂದು ಪೋಷಕರು ತುಂಬಾ ಜನ ಇದಾರೆ, ಕಡೂರಿಂದ ಅಭಿಮಾನಿಗಳೆಲ್ಲ ಬಂದಿದ್ದಾರೆ. ಸಂದರ್ಶನದಲ್ಲಿ ನಾವು ಭಾಗಿಯಾಗಬೇಕು ಅಂತೇಳಿ. ನಮಸ್ತೆ. ನಮಸ್ತೆ ಸರ್. ತೊನ್ನು ಅಲ್ವಾ ನಿಮ್ಮ ಹೆಸರು? ಹೌದೌದು. ಏನ್ ಹೇಳಕ್ ಇಷ್ಟಪಡ್ತೀರಾ ರಚ್ಚು ಬಗ್ಗೆ? ರಚ್ಚು ಬಗ್ಗೆ ಹೇಳ್ಬೇಕಂದ್ರೆ ನಾವ್ ಬೆಳೆದಿದ್ದೇನೆ ರಚ್ಚು ಇಂದ. ನಾವು ರೈಸ್ ಫೀಲ್ಡ್ ಆಗಿ ನಾವ್ ಯಾರನ್ನೋದು ಯಾರ ತಕ್ಕನೋ ಗೊತ್ತಿರಲಿಲ್ಲ. ರಚ್ಚು ಬಂದ್ಮೇಲೆ ನಾವ್ ಬೆಳೆದಿದ್ದು. ನೋಡಿ ಸ್ನೇಹಿತರೆ, ಅವರು ಕಡೂರು, ಇವ್ರೂರು ಬೆಣ್ಕುಣಸೆ, ಸುಮಾರು 25 ಕಿಲೋಮೀಟರ್ ಮೇಲ್ ದೂರ ಆಗುತ್ತೆ. ಈ ಒಂದು ಸಂದರ್ಶನ ಮಾಡ್ತೀವಿ ಅಂದ ತಕ್ಷಣ ಅಲ್ಲಿಂದ ಖುಷಿಯಾಗಿ ಬಂದಿದ್ದಾರೆ. ಇವತ್ತು ಗಾಡಿ ಸ್ಪರ್ಧೆಯಲ್ಲಿ ರಚ್ಚು ಜೊತೆಲಿ ಯಾವಾಗ್ಲೂ ಇರ್ತಾರೆ ಅಲ್ವಾ? ಹೌದೌದು ಸರ್. ಗಾಡಿ ಓಡೋದಾಗ್ಲಿ, ಗಾಡಿ ದನ ಹಿಡ್ದಾಡೋದಾಗ್ಲಿ ಎಲ್ಲ ನಾವೇ. ರಚ್ಚು ಅಂದ್ರೆ ಅಷ್ಟೊಂದು ಇಷ್ಟನಾ? ತುಂಬಾನೇ ಇಷ್ಟ. ಹೇಳ್ಬೇಕಂದ್ರೆ ರಚ್ಚು ಹೋಗ್ಬೇಕಂದ್ರೆ ನಾಗಣ್ಣ ಫೋನ್ ಮಾಡೋದು, ಅಣ್ಣ ದನ ಹಾಕ್ತಿದ್ದೀರ ನಮಗೆ ಮಾಡೋದು. ಓನರ್ ಯಾವತ್ತೂ ಫೋನೇ ಮಾಡಿಲ್ಲ. ಅಂದ್ರೆ ಅದ್ರ ಓನರ್ ಯಾರೇ ಆಗಿರ್ಲಿ, ಅದ್ರ ಒಂದು ಪಾಲಕರು ತುಂಬಾ ಪ್ರಾಮುಖ್ಯತೆ ವಹಿಸ್ತಾರಲ್ವ ರೇಸಲ್ಲಿ. ಬೇಕು ಬೇಕು. ಒಂದು ಮಂಡ್ಯ ಸೈಡ್ ಹೋಗ್ಬಿಟ್ರೆ ಸ್ನೇಹಿತರೆ, ಈ ಒಂದು ರಾಶಿಗೆ ಹೆಚ್ಚಿನ ಫ್ಯಾನ್ಸ್ ಇದಾರಂತೆ. ಯಾಕಂದ್ರೆ ಆ ಕಡೆ ಹೆಣ್ಗರುಗಳು, ಹಸುಗಳು ಅಂದ್ರೆ ತುಂಬಾ ಜೀವ ಬಿಟ್ಟು ಇಷ್ಟಪಡ್ತಾರೆ. ಅಲ್ಲಿನ ಹಸುಗಳ ರೇಸಲ್ಲೂ ಕೂಡ ಇದು ಭಾಗವಹಿಸಬಹುದು. ಇದಕ್ಕೆ ಒಂದು ಗ್ರೇಟ್ ಫ್ಯೂಚರ್ ಇದೆ ಸ್ನೇಹಿತರ ಮುಂದೆ. ನೋಡಿ, ಇದನ್ನ ನಾನು ರಚ್ಚು ರಚ್ಚು ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಇದರ ಒಂದು ಸಂಪೂರ್ಣವಾದ ಹೆಸರು ಹೈ ಸ್ಪೀಡ್ ರಚ್ಚು ಅಂತ ಹೇಳಿ. ಇವರು ಹೈ ಸ್ಪೀಡ್ ಅನ್ನ ಒಂದು ಪದ ಬಳಕೆಯನ್ನ ಇವರೇ ಪ್ರಪ್ರಥಮ ಬಾರಿಗೆ ಮಾಡಿದ್ದು ಒಂದು ಚಕಡಿ ಗಾಡಿ ಓಟದ ಸ್ಪರ್ಧೆ ರಾಸುಗಳಿಗೆ. ನೋಡಿ, ಇದ ನಂತರ ಇದೇ ಇನ್ನು ಇತ್ತೀಚಿನ ದಿನಗಳಲ್ಲಿ ಸ್ಪರ್ಧೆಯನ್ನ ಆಡಕ್ ಬಂದಿರುವ ರಾಸು ಸ್ನೇಹಿತರೆ. ಆದ್ರೆ ಈ ರಾಸುವಿನ ಹೆಸರನ್ನ ನಾನಾ ಕರುಗಳಿಗೆ ಆಲ್ರೆಡಿ ಇಡ್ತಾ ಇದಾರೆ. ಮಿನಿ ರಚ್ಚು ಅಂತ ಇಕ್ತಾರೆ, ಬ್ರ್ಯಾಂಡ್ ರಚ್ಚು ಅಂತ ಇಕ್ತಾರೆ. ನೀವು ನೋಡಿದಿರಾ ಈ ತರ ಒಂದು ಹೆಸರುಗಳನ್ನ? ಹೆಸರಾಂತರ ಐರಾವತ ಎತ್ತಿನ ಹೆಸರನ್ನ ಮಿನಿ ಐರಾವತ, ಬ್ರ್ಯಾಂಡ್ ಐರಾವತ ಅಂತ ಇಟ್ಟಿದ್ರು. ಅಣ್ಣಪ್ಪ ಎತ್ತಿನ ಹೆಸರನ್ನ ಬ್ರ್ಯಾಂಡ್ ಅಣ್ಣಪ್ಪ ಅಂತ ಇಟ್ಟಿದ್ರು. ತಲೈವ ಎತ್ತಿನ ಹೆಸರನ್ನ ಮಿನಿ ತಲೈವ, ಬ್ರ್ಯಾಂಡ್ ತಲೈವ ಅಂತ ಇಡ್ತಾ ಇದಾರೆ. ನೋಡಿ, ಈ ದಿನ ಈಗ ತಾನೇ ಅಖಾಡಕ್ ಬಂದಿದೆ. ಇದ್ರ ಹೆಸರು ಕೂಡ ಆಲ್ರೆಡಿ ಬ್ರ್ಯಾಂಡ್ ಮಿನಿ ಅಂತ ಹೇಳಿ ಇಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೌದಾ ಸರ್, ಆತರ ಇಡ್ತಿದಾರ? ಸುಮಾರು ಇಟ್ಟಾರ ಸಲ ನಮಗೆ ಕಣ್ಣಿಗೆ ಕಾಣಂಗೆ ಮೂರ್ ಹಸಿಗೆ ಇಟ್ಟಾರಲ್ಲ ರಚ್ಚು ಅಂತೇಳಿ. ನೋಡಿ ಸ್ನೇಹಿತರೆ, ಈ ರಾಸುವಿನ ವಿಡಿಯೋ ಮಾಡಕ್ಕೆ ತುಂಬಾ ಖುಷಿ ಆಯ್ತು. ನೋಡಿ, ಇಲ್ಲೆಲ್ಲ ನಿಂತಿರೋರೆಲ್ಲ ಈ ಎತ್ತಿನ ಅಭಿಮಾನಿಗಳು ಮತ್ತೆ ಪಾಲಕರು, ಪೋಷಕರು ಸ್ನೇಹಿತರೆ. ತುಂಬಾ ಚೆನ್ನಾಗಿ ಸಾಕ್ತಾ ಇದಾರೆ ಈ ರಾಸುವನ್ನ. ಇನ್ನೂ ಹೆಚ್ಚಿನ ಬಹುಮಾನಗಳನ್ನ ತಂದ್ಕೊಡ್ಲಿ ಈ ರಾಸು. ಇವ್ರ ಮನೆ, ನಾನು ಹೇಳಿದೀನಿ ಇನ್ನೊಂದ್ ಮನೆ ಕಟ್ರಿ ಪ್ರೈಸ್ ಇಡಕ್ಕೆ ಅಂತೇಳಿ. ಆ ತರ ಒಂದು ಇನ್ನು ಹೆಚ್ಚಿನ ಪ್ರೈಸ್ ಅನ್ನ ತಂದ್ಕೊಡ್ಲಿ ಅಂತೇಳಿ ನಾವು ವಿಡಿಯೋ ಮುಖಾಂತರ ಹಾರೈಸ್ತೀವಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಈ ಅಚ್ಚು ಮತ್ತೆ ಹೈ ಸ್ಪೀಡ್ ರಚ್ಚು, ಈ 2 ಹಳ್ಳಿಕಾರ್ ಹೆಣ್ಗರುಗಳ ಒಂದು ಸಂದರ್ಶನ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ಈ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಅಚ್ಚು ರಚ್ಚು.